ಮತ್ತೊಂದು ಕೇಸ್ ಸ್ಟಡಿ ನೋಡೋಣ. ಇದು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಇರತಕ್ಕಂಥ ಜೈಮಾರುತಿ ನಗರ. ಇಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಇರುವಂತಹ ಒಂದು ಬಡ ಕುಟುಂಬ ಒಂದು 7-8 ವರ್ಷದಿಂದ BPL ಕಾರ್ಡನ್ನು ಹೊಂದಿತ್ತು. ಆದರೆ ಈ ಕುಟುಂಬದ ಆದಾಯ ತೆರಿಗೆ ಈ ಕುಟುಂಬ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದೆ ಅನ್ನೋ ಕಾರಣ ಕೊಟ್ಟು BPL ಕಾರ್ಡನ್ನು APLಗೆ ಬದಲಾಯಿಸಿದ್ದಾರೆ. ಇದರಿಂದ ಕಳೆದ 2 ತಿಂಗಳಿಂದ ಅಕ್ಕಿ ಸಿಗದೆ ಬಡ ಕುಟುಂಬ ಪರದಾಡ್ತಾ ಇದೆ. ಈ ಕುಟುಂಬಕ್ಕೆ ತಿಂಗಳಿಗೆ 12,000 ರೂಪಾಯಿ ಮಾತ್ರ ಸಂಪಾದನೆ. ಮನೆಯಲ್ಲಿ ಪುಟ್ಟ ಕಂದಮ್ಮ ಇದ್ದು ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸೋದಕ್ಕೂ ಈ ಕುಟುಂಬ ಅರ್ಹರಲ್ಲ ಅಂತ ತಿಳಿದು ಬಂದಿದೆ. ಇದರಿಂದ ಆರೋಗ್ಯ ಸೇವೆ ಮತ್ತು ಸರ್ಕಾರಿ ಸೇವೆಗಳಿಂದ ವಂಚಿತರಾದ ಈ ಕುಟುಂಬ ದಿಕ್ಕು ತೋಚದೆ ಅತಂತ್ರ ಸ್ಥಿತಿಯಲ್ಲಿದೆ. ರಾಜ್ಯ ಆಹಾರ ಇಲಾಖೆಯಿಂದ APL BPL ಕಾರ್ಡ್ಗಳ ಪರಿಷ್ಕರಣೆ ಮಾಡುವಂತಹ ವಿಚಾರದಲ್ಲಿ ಅಧಿಕಾರಿಗಳು ಸಾಕಷ್ಟು ಎಡವಟ್ಟುಗಳನ್ನು ಮಾಡಿಕೊಳ್ತಾ ಇದ್ದಾರೆ, ಸಾಕಷ್ಟು ಗೊಂದಲಗಳನ್ನು ಮಾಡಿಕೊಳ್ತಾ ಇದ್ದಾರೆ. BPL ಕಾರ್ಡ್ದಾರರು ಯಾರಿದ್ರು ಅವರನ್ನು APLಗೆ ಬದಲಾವಣೆಯನ್ನು ಕೂಡ ಮಾಡಿದ್ದಾರೆ. ಆರ್ಥಿಕವಾಗಿ ಸಬಲತೆ ಇಲ್ಲದೆ ಇದ್ದಂತಹವರನ್ನು ಕೂಡ APLಗೆ ಕನ್ವರ್ಟನ್ನು ಮಾಡುವಂತಹ ಪ್ರಕ್ರಿಯೆಗಳು ಕೂಡ ಆಗಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಉದಾಹರಣೆಯನ್ನು ನಾನು ತೋರಿಸ್ತಾ ಹೋಗ್ತೇನೆ. ಇದು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಒಂದು ಕುಟುಂಬ, ಬಾಡಿಗೆ ಮನೆಯಲ್ಲಿ ವಾಸವಿರುವಂತಹ ಕುಟುಂಬ BPL ಕಾರ್ಡ್ನ ಮೂಲಕವಾಗಿ ಅಕ್ಕಿಯನ್ನು ಪಡಿತಾ ಇದ್ರು, ಜೊತೆಗೆ ಆರೋಗ್ಯ ಸೇವೆಗಳನ್ನು ಪಡಿತಾ ಇದ್ರು. ಆದರೆ ಇದೀಗ 2 ತಿಂಗಳಿಂದ ಇವರಿಗೆ ಅಕ್ಕಿ ಕೂಡ ಸಿಗ್ತಾ ಇಲ್ಲ. BPL ಕಾರ್ಡ್ APLಗೆ ಬದಲಾವಣೆ ಆಗಿದೆ. ಹಾಗಾಗಿ ಸರ್ಕಾರದ ಯೋಜನೆಗಳು ಕೂಡ ಸಿಗ್ತಾ ಇಲ್ಲ. ಜೊತೆಗೆ ಭಾಗ್ಯಲಕ್ಷ್ಮಿ ಬಾಂಡನ್ನು ಮಾಡಿಸೋದಕ್ಕೆ ಕೂಡ ಇವರು ಅರ್ಜಿಯನ್ನು ಹಾಕೋದಕ್ಕೆ ಹೋಗಿದ್ರು. ಆದರೆ ನಿಮ್ಮ ಕಾರ್ಡ್ APLಗೆ ಬದಲಾವಣೆ ಆಗಿದೆ, ಹಾಗಾಗಿ ಈ ಒಂದು ಯೋಜನೆಯ ಲಾಭವನ್ನು ಪಡೆಯೋದಕ್ಕೆ ಬರೋದಿಲ್ಲ ಅಂತ ಹೇಳಿ ವಾಪಸ್ಸನ್ನು ಕೂಡ ಕಳಿಸಿದ್ದಾರೆ. ಈಗಾಗಲೇ ಇದು BPL ಕಾರ್ಡ್, ಇವರ ಬಳಿ ಇರುವಂತಹದ್ದು BPL ಕಾರ್ಡ್. ಇದು ಈ BPL ಕಾರ್ಡ್ನ ಮೂಲಕವಾಗಿ ಸರ್ಕಾರದಿಂದ ಎಷ್ಟು kg ಅಕ್ಕಿಯನ್ನು ಕೊಡಬೇಕಾಗಿತ್ತು ಅದೆಲ್ಲ ಕೂಡ ಸಿಗ್ತಾ ಇತ್ತು, ಜೊತೆಗೆ ಆರೋಗ್ಯ ಸೇವೆಗಳು ಕೂಡ ಸಿಗ್ತಾ ಇತ್ತು. ಈಗ ನೇರವಾಗಿ ಇವರಿಗೆ APLಗೆ ಬದಲಾವಣೆ ಮಾಡಿರೋದ್ರಿಂದ ಆ ಯೋಜನೆಗಳಿಂದ ಇದೀಗ ವಂಚಿತರಾಗಿದ್ದಾರೆ. ಸೊ ಇದು ನೇರವಾಗಿ APLಗೆ ಕನ್ವರ್ಟ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಈಗ ಅಪ್ಡೇಟನ್ನು ಮಾಡಿಸೋದಕ್ಕೆ ಅಥವಾ ಅದನ್ನು ವಿಚಾರಣೆ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಒಂದು ನೋಟಿಫಿಕೇಷನನ್ನು ತೋರಿಸ್ತಾ ಇದೆ. ಆಲ್ರೆಡಿ ಇದು ವೆರಿಫಿಕೇಷನ್ ಆಗಿರುವಂಥದ್ದು. ಇವರು IT ಪೇಯರ್ ಅನ್ನುವಂಥದ್ದನ್ನು ಇಲ್ಲಿ ನಮೂದು ಮಾಡಲಾಗಿದೆ. ಯಾಕೆ ಈ ಕಾರ್ಡನ್ನು ಬದಲಾವಣೆ ಮಾಡಿದ್ದಾರೆ ಅನ್ನುವಂಥದ್ದಕ್ಕೆ ಇಲ್ಲಿ ಕಾರಣವನ್ನು ಕೊಟ್ಟಿದ್ದಾರೆ. ಸೊ ಈಗ ವೆರಿಫೈಡ್ ಆ್ಯಂಡ್ ಇದು IT ಪೇಯರ್ ಇವರು ಇದ್ದಾರೆ. ಸೊ ಹಾಗಾಗಿ ಇದನ್ನು BPLಯಿಂದ APLಗೆ ಕನ್ವರ್ಟ್ ಮಾಡಲಾಗಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇವರು ಪಡಿತರ ಅಂಗಡಿ ಏನಿದೆಯಲ್ಲ, ಇದು ಮತ್ತಿಗೌಡ ಜೈ ಮಾರುತಿ ನಗರ, ಇಲ್ಲಿ ಇವರು ಪಡಿತರವನ್ನು ತೆಗೆದುಕೊಳ್ತಾ ಇದ್ರು. ಇದನ್ನು ಬದಲಾವಣೆ ಮಾಡಿದಂತಹ ಆಹಾರ ನಿರೀಕ್ಷಕರು ಯಾರಿದ್ದಾರೆ, ಶಮಂತ್ ಅನ್ನುವಂಥವ್ರು, ಇವರು ಇದನ್ನು ಬದಲಾವಣೆ ಮಾಡಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳ ಕರ್ತವ್ಯ ಲೋಪ ಕೂಡ ಇಲ್ಲಿ ಆಗಿದೆ. ಅಮ್ಮ, ಈಗ APLಗೆ ಕಾರ್ಡ್ ಬದಲಾವಣೆ ಆಗಿರೋದ್ರಿಂದ ಎಷ್ಟು ಪ್ರಾಬ್ಲಮ್ ಇದೆ? ತುಂಬ ಪ್ರಾಬ್ಲಮ್ ಇದೆ ಸರ್. ನಮಗೆ ತುಂಬನೇ ಪ್ರಾಬ್ಲಮ್ ಇದೆ ಸರ್. ನಮ್ಗೆ ಹೆಲ್ತ್ ಇಶ್ಯೂಸ್ ಇದೆ, ಮತ್ತು ಚಿಕ್ಕ ಮಗು ಇದೆ, ಮತ್ತು ಅದರಿಂದನೇ ನಾವು ಜೀವನ ಮಾಡ್ತಿದ್ದು. ಈಗ 12,000 ರೂಪಾಯಿ ಪೇಮೆಂಟ್ ತೊಗೊಂಡು ನಮ್ಮ ಮನೆಯವ್ರು ಜೀವನ ಮಾಡೋಕೆ ಆಗ್ತಾಯಿಲ್ಲ ಸರ್. ಇದರಿಂದ ನಮ್ಗೆ ಹೆಲ್ಪ್ ಇತ್ತು, ಇವಾಗ ಅದು ಇಲ್ದಂಗೆ ಆಗ್ಬಿಟ್ಟಿದೆ. 2 ತಿಂಗಳಿಂದ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಸರ್ ನಮಗಂತೂ. ಅದರಿಂದ ನಮಗೆ ತುಂಬನೇ ನಮ್ಗೆ ಕಷ್ಟ ಆಗ್ತೈತೆ. ನಮ್ಗೆ 12,000 ಸಂಬಳ ತಗೊಂಡು ನಮ್ಗೆ ಜೀವನ ಮಾಡೋಕೆ ಆಗ್ತಿಲ್ಲ. ಅದರಿಂದ ಒಂಚೂರು ಹೆಲ್ಪ್ ಇದ್ದಿದ್ರೆ ಹೆಂಗೋ ಜೀವನ ಮಾಡ್ಬೋದಾಗಿತ್ತು. ಈಗ ಅದನ್ನು ಸ್ಟಾಪ್ ಮಾಡಿದ್ರೆ ನಮ್ಗೆ ತುಂಬಾ ಲಾಸ್ ಆಗ್ತಿದೆ ಸರ್.